ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 2025 SCP ಸಿಲೆಬಸ್ಗೆ ಪಠ್ಯಕ್ರಮಕ್ಕೆ ಅನುಸಾರವಾಗಿ BA ಫಸ್ಟ್ ಸೆಮಿಸ್ಟರ್ ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ಆಗಿರುವಂತಹ ರಾಜ್ಯಶಾಸ್ತ್ರ ವಿಷಯದಲ್ಲಿ ಪೇಪರ್ ಟೈಟಲ್ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಈ ಒಂದು ವಿಷಯದ ಬಗ್ಗೆ ಫುಲ್ ಸಿಲೆಬಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು. ಹಾಗೂ ಎಲ್ಲಾ ಸಬ್ಜೆಕ್ಟ್ಸ್ ನ ಸಿಲೆಬಸ್ ನನ್ನು ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಈ ಒಂದು ಸಿಲೆಬಸ್ ನಂತರ ಒಂದೊಂದೇ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಆದ್ದರಿಂದ ಇಂತಹ ಸರಳ ವಿಷಯಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಲ್ ಮೂವ್ ಟು ಫಸ್ಟ್ ಸ್ಟೆಪ್. ಅಂದ್ರೆ ಈ ಒಂದು ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ 5 ಅಧ್ಯಾಯಗಳಿದ್ದು, ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರದ ಪರಿಚಯ. ಇದು ಫಸ್ಟ್ ಚಾಪ್ಟರ್ ಆಗಿರುತ್ತದೆ. ಇದರಲ್ಲಿ ಮೀನಿಂಗ್, ನೇಚರ್ ಅಂಡ್ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಅಪ್ರೋಚಸ್ ಟು ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇನ್ ದಿಸ್ ವಿ ವಾಂಟ್ ಟು ಸ್ಟಡಿ ಹಿಸ್ಟಾರಿಕಲ್ ಅಪ್ರೋಚ್ ಅಂಡ್ ಬಿಹೇವಿಯರಲಿಸಂ. ಅಂದರೆ ರಾಜ್ಯಶಾಸ್ತ್ರದ ಪರಿಚಯ. ಈ ಒಂದು ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ, ನೆಕ್ಸ್ಟ್ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವ ವಿಧಾನಗಳು, ಐತಿಹಾಸಿಕ ವಿಧಾನ ಮತ್ತೆ ವರ್ತನವಾದ, ಈ ಒಂದು ವಿಷಯಗಳನ್ನು ಈ ಒಂದು ಚಾಪ್ಟರ್ ನಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗೂ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಷಯವನ್ನು ಒಂದೊಂದು ವಿಡಿಯೋದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಹಾಗೂ ಮುಖ್ಯವಾದ ಪ್ರಶ್ನೋತ್ತರಗಳು ಹಾಗೂ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಚಾನಲ್ ನಲ್ಲಿ ನೋಡಿಕೊಳ್ಳಬಹುದು. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್, ಸ್ಟೇಟ್. Study what are the concepts we want to study in this chapter means meaning, definitions and essential elements for state and state in the age of globalization. ಅಂದ್ರೆ ಅಧ್ಯಾಯ 2 ರಾಜ್ಯ. ಈ ಒಂದು ಅಧ್ಯಾಯದಲ್ಲಿ ರಾಜ್ಯದ ಅರ್ಥ, ವ್ಯಾಖ್ಯೆಗಳು, ರಾಜ್ಯದ ಮೂಲಾಂಶಗಳು ಮತ್ತು ಜಾಗತೀಕರಣ ಯುಗದಲ್ಲಿ ರಾಜ್ಯ, ಈ ಒಂದು ವಿಷಯಗಳನ್ನು ಈ ಒಂದು ಪಾಠದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಥರ್ಡ್ ಚಾಪ್ಟರ್, ಸವರ್ನಿಟಿ ಅಂದರೆ ಪರಮಾಧಿಕಾರ. ಈ ಒಂದು ಅಧ್ಯಾಯದಲ್ಲಿ ಪರಮಾಧಿಕಾರದ ಅರ್ಥ, ಪರಮಾಧಿಕಾರದ ವ್ಯಾಖ್ಯೆಗಳು ಮತ್ತು ಲಕ್ಷಣಗಳು, ಪರಮಾಧಿಕಾರದ ವಿಧಗಳು, ನೆಕ್ಸ್ಟ್ ಪರಮಾಧಿಕಾರದ ಸಿದ್ಧಾಂತಗಳು. ಇದರಲ್ಲಿ ಪ್ರಮುಖವಾಗಿ ಏಕತಾವಾದ ಸಿದ್ಧಾಂತ ಮತ್ತು ಬಹುತ್ವವಾದಿ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕಾಗುತ್ತದೆ. The third chapter is sovereignty. In this chapter we want to discuss like these concepts: meaning and characteristics of sovereignty and types of sovereignty and theories regarding to sovereignty, monopolistic theory and pluralistic theory, the changing dimensions in the sovereignty in the age of globalization. Next, fourth chapter, rights, liberty and equality. ಅಧ್ಯಾಯ 4, ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆ. ಈ ಒಂದು ಅಧ್ಯಾಯದಲ್ಲಿ ಹಕ್ಕುಗಳ ಅರ್ಥ, ಅದರ ವಿಧಗಳು, ಸ್ವಾತಂತ್ರ್ಯದ ಅರ್ಥ, ಅದರ ವಿಧಗಳು ಮತ್ತು ಸಮಾನತೆಯ ಅರ್ಥ, ಅದರ ವಿಧಗಳು ಮತ್ತು ಅದರ ಮಹತ್ವವನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. The fourth chapter is rights, liberty and equality. The concepts we want to discuss in this chapter is meaning and types of rights and meaning, types of liberty and meaning, types and importance of liberty. Meaning, types and importance of equality also we want to study in this chapter. Next, fifth chapter, law and justice. ಕಾನೂನು ಮತ್ತು ನ್ಯಾಯ. ಈ ಒಂದು ಅಧ್ಯಾಯದಲ್ಲಿ ಕಾನೂನು, ಅದರ ಅರ್ಥ, ಅದರ ಲಕ್ಷಣಗಳು, ಕಾನೂನಿನ ಲಕ್ಷಣಗಳು, ಅದರ ಮೂಲಾಂಶಗಳು, ಕಾನೂನಿನ ವಿಧಗಳನ್ನು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ನ್ಯಾಯದ ಅರ್ಥ, ನ್ಯಾಯದ ವಿಧಗಳು, ಅದರಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ನ್ಯಾಯಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್, law and justice. In this chapter we want to study concepts like meaning of law and characteristics of law and types of law, and justice, meaning and its types, political, social and economic justice. ಇದು ಫಸ್ಟ್ BA ಪೊಲಿಟಿಕಲ್ ಸೈನ್ಸ್ ನ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ನ ಸಿಲೆಬಸ್ ಆಗಿದ್ದು, ಮುಂದಿನ ವಿಡಿಯೋಗಳಲ್ಲಿ ಒಂದೊಂದು ವಿಷಯವನ್ನು ಸುಲಭವಾಗಿ ಹಾಗೂ ಸರಳವಾಗಿ ಅಧ್ಯಯನ ಮಾಡಲಾಗುತ್ತದೆ ಹಾಗೂ ಎಲ್ಲ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿದ್ದು, ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ
ರಾಜ್ಯಶಾಸ್ತ್ರ ವಿಷಯ ಮಾತ್ರವಲ್ಲದೆ ಮುಂದಿನ ಎಲ್ಲಾ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ ಸಂಬಂಧಿಸಿದ ಅಧ್ಯಯನಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್‌ನಲ್ಲಿ ಸಿಗುತ್ತದೆ. ಅದನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವ ವಿಷಯ ಬೇಕೆಂಬುದನ್ನು ಕಾಮೆಂಟ್‌ನಲ್ಲಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ.